ನಮಸ್ಕಾರ. ನಾನು ಕನ್ನಡ ಜಾನಪದ ಪರಿಷತ್ತಿನ ತಾಲೂಕಾಧ್ಯಕ್ಷ ಜಯಾನಂದ್ ಮಾದರ್. ಇವತ್ತು ಈ ಸುದ್ದಿ ವಾಹಿನಿಯ ಮೂಲಕ ಸಾರ್ವಜನಿಕರಿಗೆ ತಿಳಿಪಡಿಸುವುದೇನೆಂತಂದರೆ, ಕನ್ನಡ ಜಾನಪದ ಪರಿಷತ್ತು ಇದು ರಾಜ್ಯ ಘಟಕ, ಜಿಲ್ಲಾ ಘಟಕ ಮತ್ತು ತಾಲೂಕಾ ಘಟಕಗಳನ್ನು ಹೊಂದಿರುವಂಥದ್ದು. ನಮ್ಮ ಗೋಕಾಕ್ ತಾಲೂಕಾ ಘಟಕದ ವತಿಯಿಂದ ತಾಲೂಕಿನ ಪುಣ್ಯಕ್ಷೇತ್ರವಾಗಿರುವಂಥ ಹಡಿಗನಾಳ್ ಗ್ರಾಮದ ಶ್ರೀ ಮುತ್ತೇಶ್ವರ ಹುಣಸಿ ಬಣ್ಣದ ದೇವಸ್ಥಾನದ ಆವರಣದೊಳಗೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿಯೇ ಮೊಟ್ಟಮೊದಲ ತಾಲೂಕಾ ಸಮ್ಮೇಳನ ನಡೀತಾ ಇರೋದು ಅದು ನಮ್ಮ ಗೋಕಾಕದ ಕನ್ನಡ ಜಾನಪದ ಸಮ್ಮೇಳನ. ಆ ಹಡಿಗನಾಳ್ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಸ್ಥಳೀಯ ಕಲಾವಿದರ ಸಹಕಾರದ ಮೇರೆಗೆ ಈ ಒಂದು ಸಮ್ಮೇಳನವನ್ನು ನಮ್ಮ ಹಡಿಗನಾಳ್ ಗ್ರಾಮದಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಗೋಕಾವಿ ನಾಡಿನ ಸಮಸ್ತ ಜನತೆ ಈ ಒಂದು ಸಮ್ಮೇಳನಕ್ಕೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ, ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅರ್ಭಾವಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನ ನಡೀತದೆ. ಮತ್ತು ಈ ಬೆಳಗ್ಗೆ ಧ್ವಜಾರೋಹಣ 8 ಗಂಟೆಗೆ, ಧ್ವಜಾರೋಹಣದ ನಂತರದಲ್ಲಿ ಸರ್ವಾಧ್ಯಕ್ಷರನ್ನು ಶ್ರೀಯುತ ಬಸವಣ್ಣಪ್ಪ ಪರಪ್ಪ ಕಬಾಡಿಗೆ ಅನ್ನುವಂಥ ಒಬ್ಬ ಹಿರಿಯ ಜಾನಪದ ಸಾಹಿತಿ ಮತ್ತು ಕಲಾವಿದರನ್ನು ಈ ಒಂದು ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ನಾವು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ವಿ. ಆ ಸರ್ವಾಧ್ಯಕ್ಷರ ಮೆರವಣಿಗೆ 8:30 ಗಂಟೆಗೆ ಹಡಿಗನಾಳ್ ಗ್ರಾಮದ ಕಳ್ಳಿ ಬಣ್ಣದಿಂದ ಹುಣಸಿ ಬಣ್ಣದವರೆಗೆ ಸಮ್ಮೇಳನದ ಮೆರವಣಿಗೆ ಮತ್ತು ಭುವನೇಶ್ವರಿ ಮೆರವಣಿಗೆ ನಡೀತದೆ. ಅದಾದ ಮೇಲೆ ಉದ್ಘಾಟನಾ ಸಮಾರಂಭ. ಈ ಉದ್ಘಾಟನೆಯನ್ನು, ಜಾನಪದ ಸಮ್ಮೇಳನದ ಉದ್ಘಾಟನೆಯನ್ನು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ಜಾನಪದ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆಗಿರುವಂಥ ಡಾಕ್ಟರ್ CT ಗುರುಪ್ರಸಾದ್ ಅವರು ಈ ಒಂದು ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾರೆ. ಆ ಉದ್ಘಾಟನಾ ಸಮ್ಮೇಳನದ ಸಂದರ್ಭದಲ್ಲಿ ನನ್ನ 2 ಪುಸ್ತಕಗಳು, ನೆಲದವರು ಎನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಮತ್ತು ಮಣ್ಣಿನ ದೀಪಗಳು ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ 2 ಪುಸ್ತಕಗಳು ಆ ಒಂದು ಸಭೆಯಲ್ಲಿ ಅನಾವರಣಗೊಳ್ತಾ ಇದ್ದಾವೆ. ಜೊತೆಗೆ ಸ್ಥಳೀಯ ಗೋಕಾಕದ ಸಿದ್ಧಾರ್ಥ ಲಲಿತಕಲಾ ಮಹಾವಿದ್ಯಾಲಯದ ವತಿಯಿಂದ ಮತ್ತು ಗೋಕಾವಿ ನಾಡಿನ ಚಿತ್ರಕಲಾವಿದರಿಂದ ಚಿತ್ರಕಲಾ ಪ್ರದರ್ಶನವೂ ಕೂಡ ನಡೀತದೆ. ಆ ಚಿತ್ರಕಲಾ ಪ್ರದರ್ಶನವನ್ನು ಸನ್ಮಾನ್ಯ ಶ್ರೀ ಜಯಾನಂದ್ ಮುನ್ವಳ್ಳಿ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪುಸ್ತಕ ಮಳಿಗೆಯ ಉದ್ಘಾಟನೆಯನ್ನು ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೊಫೆಸರ್ KS ಕೌಜುಲಿಗೆ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಪ್ರಸ್ತುತ ವಿದ್ಯಮಾನಗಳನ್ನು ಕುರಿತು, ಜಾನಪದ ಕಲೆಯ ಉಳಿವಿನ ಕುರಿತು ಒಂದು ಚಿಂತನಾ ಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಆ ಚಿಂತನಾ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮಾಲಿಂಗ್ ಮಂಗಿ ಅವರು ವಹಿಸಿಕೊಂಡಿದ್ದಾರೆ. ಅನೇಕ ಜನ ವಿದ್ವಾಂಸರು ಮತ್ತು ಗಣ್ಯಮಾನ್ಯರು ಆ ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಾರೆ. ಅದಾದಮೇಲೆ ಜಾನಪದ ಜಗುಲಿಕಟ್ಟೆ ಎನ್ನುವಂಥ ಒಂದು ಬಹಿರಂಗ ಅಧಿವೇಶನದ ಅರ್ಥದಲ್ಲಿ ಒಂದು ಜಾನಪದ ವಿವಿಧ ಕಲೆಗಳನ್ನು ಕುರಿತು ಸಂವಾದ ಗೋಷ್ಠಿಯನ್ನು ನಡೆಸ್ತಾ ಇದ್ವಿ. ಆ ಸಂವಾದ ಗೋಷ್ಠಿಯಲ್ಲಿ ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ CK ನಾವಲ್ಗಿ ಅವರು ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KH ಚೆನ್ನೂರ್ ಅವರು ಕೂಡ ಈ ಒಂದು ಸಮ್ಮೇಳನಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂವಾದ ಗೋಷ್ಠಿಯ ತರುವಾಯದಲ್ಲಿ ಗೋಕಾವಿ ನಾಡಿನ ಸುಮಾರು 25 ಜನ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಪ್ರತಿಭಾನ್ವಿತ ಹಳ್ಳಿಗಾಡಿನಲ್ಲಿ ತೆರೆಮರೆಯಲ್ಲಿ ಇರತಕ್ಕಂಥ ಅಥವಾ ಎಲೆಮರೆಯಲ್ಲಿ ಇರತಕ್ಕಂಥ ಕಲಾವಿದರು, ಗೋಕಾವಿ ನಾಡಿನಲ್ಲಿ ಎಲೆಮರೆಯ ಕಾಯಿ ಅಂತಿರುವಂಥ ಪ್ರತಿಭಾನ್ವಿತ ಹಿರಿಯ ಕಲಾವಿದರನ್ನು ಗುರುತಿಸಿ ಸುಮಾರು 25 ಜನ ಅಂಥ ಒಂದು ಶ್ರೇಷ್ಠ ಕಲಾವಿದರಿಗೆ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಹೆಸರಿನ ಮೇಲೆ ಪ್ರಶಸ್ತಿಗಳನ್ನು ಕೊಡಮಾಡ್ತಾ ಇದ್ದೇವೆ. ಅದಾದ ತರುವಾಯದಲ್ಲಿ ಸಮಾರೋಪ ಸಮಾರಂಭ ನಡೀತದೆ. ಈ ಒಂದು ಸಮಾರೋಪ ಸಮಾರಂಭ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿ, ಅದರ ಜೊತೆಗೆ ಸಮಾರೋಪ ಭಾಷಣವನ್ನು ನಮ್ಮ ನೆಲದ ಗೋಕಾವಿಯ ಹೆಸರಾಂತ ರಂಗನಟಿ, ಚಲನಚಿತ್ರ ನಟಿಯಾಗಿರ್ತವಂಥ ಶ್ರೀಮತಿ ಮಾಲತಿಶ್ರೀ ಮೈಸೂರು ಅವರು ಸಮಾರೋಪ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅದಾದ ಮೇಲೆ ರಾತ್ರಿ ಜಾನಪದದ ಸಡಗರ ಸಂಭ್ರಮ ನಡೀತದೆ. ಗೋಕಾವಿ ಮತ್ತು ಮೂಡಲಗಿ ಎರಡೂ ತಾಲೂಕಿನ ಎಲ್ಲ ಪ್ರಕಾರದ ಜಾನಪದ ಕಲಾವಿದರು ಮತ್ತು ಕಲಾ ಮೇಳಗಳು ಆಗಮಿಸಿ ಆ ಒಂದು ಜಾನಪದ ಸಮ್ಮೇಳನದ ಕೊನೆಗೆ ಸಾಂಸ್ಕೃತಿಕ ಸಂಭ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಗೋಕಾವಿ ನಾಡಿನ ಸಮಸ್ತ ಜನತೆ ಆಗಮಿಸಿ ಈ ಜಾನಪದದ ಸಂವೇದನೆಗಳನ್ನು ಸವಿದು ಈ ಕಲಾವಿದರಿಗೆ ಹರಿಸಬೇಕು, ಸಂಘಟಕರಿಗೆ ಆಶೀರ್ವದಿಸಬೇಕು ಅನ್ನುವಂಥ ವಿನಂತಿಯ ಮೂಲಕ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಈ ಒಂದು ಸಂಘಟನೆಗೆ ಸರ್ಕಾರದ ಯಾವುದೇ ಅನುದಾನ ಇರಲಾರ್ದೇ ಈ ಜಾನಪದದ ಮೇಲೆ ಅಪಾರವಾಗಿರುವಂಥ ಪ್ರೀತಿಯನ್ನು ಹೊಂದಿರುವಂಥ ವ್ಯಕ್ತಿಗಳಿಂದ ದೇಣಿಗೆ ಕಾಣಿಕೆಗಳನ್ನು ಸಂಗ್ರಹ ಮಾಡಿ ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ. ಸರ್ಕಾರದ ಯಾವುದೇ ನೆರವು ಇಲ್ಲ.
ಜೊತೆಗೆ ಸ್ಥಳೀಯ ಶಾಸಕರು ಗಣ್ಯಮಾನ್ಯರು ಈ ಒಂದು ಸಮ್ಮೇಳನಕ್ಕೆ ಅನೇಕ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸರ್ ಆಲ್ಮೋಸ್ಟ್ ಎಷ್ಟು ಜನ ಕೊಡ್ಬೋದು ಸರ್ ನಾಳೆ? ಸರಿಸುಮಾರು 1,000 ಜನ ಕೂಡ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಅಂದರೆ ಗೋಕಾಕ್ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಕೂಡ ಆಮಂತ್ರಣವನ್ನು ಕೊಟ್ಟಿದ್ದೀವಿ. ಎಲ್ಲ ಕಲಾವಿದರನ್ನು ನಾವು ಸ್ಪಂದಿಸಿದ್ದೀವಿ. ಎಲ್ಲ ಕಲಾವಿದರಿಗೂ ನಿಮ್ಮ ವಾಹಿನಿಯ ಮೂಲಕ ಕೂಡ ನಾನು ಆಮಂತ್ರಣವನ್ನು ಕೊಡ್ತಾ ಇದ್ದೀವಿ. ಮುಕ್ತವಾಗಿ ಅವಕಾಶ ಇದೆ. ಎಲ್ಲ ಪ್ರಕಾರದ ಜಾನಪದ ಕಲಾವಿದರು ಈ ಸಮ್ಮೇಳನಕ್ಕೆ ಆಗಮಿಸಬೇಕು. ಈ ಕಾರ್ಯಕ್ರಮ ಕಲಾವಂತರು ಕೊಡ್ತಾರೆ, ಕಲಾ ಅಭಿಮಾನಿಗಳು ಕೊಡ್ತಾರೆ. ಈ ಕಾರ್ಯಕ್ರಮ ಎಲ್ಲ ಕಲಾವಂತರು ಕೊಡ್ತಾರೆ, ಆಮೇಲೆ ಎಲ್ಲ ಕಲಾ ಅಭಿಮಾನಿಗಳು ಕೊಡ್ತಾರೆ ನೋಡುವಂಥ ಪ್ರೋತ್ಸಾಹಕ್ಕೆ. ಹೌದು, ಎಲ್ಲರೂ ಬರಬೇಕು. ತಮ್ಮ ಹೆಸರು ಸರ್? ನಾನು ಗೋಕಾಕ್ ತಾಲೂಕಾ ಅಧ್ಯಕ್ಷ, ಕನ್ನಡ ಜಾನಪದ ಪರಿಷತ್.